ನಮಸ್ಕಾರ. ಅಮ್ಮನ ಧ್ವನಿ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಮೃತ್ಯುವನ್ನೇ ಗೆದ್ದ, ಕಾಲನ ಕೈಯಿಂದ ತಪ್ಪಿಸಿಕೊಂಡ ಪರಮ ಭಕ್ತನೊಬ್ಬನ ಕತೆ ಇದು. ಈ ಕಥೆಯು ಕೇವಲ ದಂತಕತೆ ಅಲ್ಲ, ಇದು ಅಚಲವಾದ ನಂಬಿಕೆ ಮತ್ತು ಅನನ್ಯ ಭಕ್ತಿಯ ಸಾಮರ್ಥ್ಯವನ್ನು ಜಗತ್ತಿಗೆ ಸಾರಿದ ಸತ್ಯ. ಬದುಕು ಕೇವಲ ಕ್ಷಣಿಕವಾದರೂ ಅದು ಸಾರ್ಥಕವಾಗಿರಬೇಕು ಎಂಬ ಜೀವನ ಮರ್ಮವನ್ನು ತಿಳಿಸಿಕೊಡುವ ಮಾರ್ಕಾಂಡೇಯ ಮಹರ್ಷಿಯ ಪವಿತ್ರ ಗಾಥೆಯನ್ನ ಕೇಳೋಣ. ಈ ಮಹಾನ್ ಭಕ್ತ ಮೃತ್ಯುಂಜಯನಾದ ಪರಶಿವನನ್ನು ಯಾವ ರೀತಿ ಒಲಿಸಿಕೊಂಡು ಚಿರಂಜೀವಿಯಾದ, ಅಸಂಭವವೆಂದು ತೋರುವ ಆ ಪವಾಡದ ರೋಚಕ ವಿವರ ಇಲ್ಲಿದೆ. ಪ್ರಾಚೀನ ಕಾಲದಲ್ಲಿ ಭೃಗುವಂಶದ ಕುಲದೀಪಕರಾದ ಮೃಕಂಡು ಮಹರ್ಷಿ ಮತ್ತು ಅವರ ಧರ್ಮಪತ್ನಿ ಮರುದ್ವತಿ ನೆಲೆಸಿದ್ದರು. ವಯಸ್ಸು ಕಳೆಯುತ್ತಾ ಸಾಗಿತ್ತು. ಆದರೆ ಮಕ್ಕಳಿಲ್ಲದ ಕೊರಗು ಅವರ ಆತ್ಮವನ್ನು ದಿನೇ ದಿನೇ ಸುಡುತ್ತಿತ್ತು. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವರು ತಮ್ಮ ದುಃಖಕ್ಕೆ ಶಾಶ್ವತ ಪರಿಹಾರವನ್ನು ಕೋರಿ ದೇವತೆಗಳಲ್ಲಿ ಶ್ರೇಷ್ಠನಾದ ಮೃತ್ಯುವನ್ನೇ ಜಯಿಸಿದ ಪರಶಿವನನ್ನು ಕುರಿತು ಉಗ್ರ ತಪಸ್ಸನ್ನು ಆರಂಭಿಸಿದರು. ಅವರ ತಪಸ್ಸಿನ ತೀವ್ರತೆ ಸಾವಿರಾರು ಸೂರ್ಯರ ತೇಜಸ್ಸಿನಂತೆ ಇತ್ತು. ಬಳಿಕ ಲೋಕಪಾಲಕನಾದ ಮಹಾದೇವನು ಪ್ರತ್ಯಕ್ಷನಾದ. ಮಹರ್ಷಿಗಳೇ, ನಿಮ್ಮ ಭಕ್ತಿಗೆ ಮನಸೋತಿದ್ದೇನೆ. ಆದರೆ ನಿಮಗೆ 2 ಕಠಿಣ ಆಯ್ಕೆಗಳಿವೆ. ಕೇವಲ ಅಲ್ಪಾಯುಷಿಯಾದರೂ ಮಹಾನ್ ಜ್ಞಾನಿ, ಧರ್ಮಿಷ್ಠ ಮತ್ತು ನನ್ನ ಪರಮ ಭಕ್ತನಾದ ಮಗ ಬೇಕೇ, ಅಥವಾ ದೀರ್ಘಾಯುಷಿ ಆದರೆ ಬುದ್ಧಿಹೀನನಾದ ಮಗ ಬೇಕೇ ಎಂದು ಕೇಳಿದನು. ಕ್ಷಣ ಮಾತ್ರವೂ ಯೋಚಿಸದ ಮಹರ್ಷಿ ಮೃಕಂಡು ಅಚಲ ನಿರ್ಧಾರದಿಂದ, ದೇವಾ, ಬದುಕು ಕ್ಷಣಿಕವಾದರೂ ಪರವಾಗಿಲ್ಲ, ಅದು ನಿಮ್ಮಲ್ಲಿ ಅಚಲ ಭಕ್ತಿ, ಜ್ಞಾನ ಮತ್ತು ಸಾರ್ಥಕತೆಯಿಂದ ಕೂಡಿರಬೇಕು. ನಮಗೆ ಅಲ್ಪಾಯುಷಿಯಾದರೂ ನಿಮ್ಮ ಪರಮ ಭಕ್ತನಾದ ಮಗನೇ ಬೇಕು ಎಂದು ಪ್ರಾರ್ಥಿಸಿದರು. ಶಿವನು ಮಂದಹಾಸದಿಂದ, ಹಾಗೆಯೇ ಆಗಲಿ, ಆದರೆ ನಿಮಗೆ ಹುಟ್ಟುವ ಮಗ ಕೇವಲ 16 ವರ್ಷ ಮಾತ್ರ ಆಯುಷ್ಯ ಹೊಂದಿರುತ್ತಾನೆ ಎಂದು ವರವಿತ್ತು ಅಂತರ್ಧಾನನಾದನು. ಶಿವನ ವರದ ಫಲವಾಗಿ ಮಗು ಜನಿಸಿತು. ಆ ಮಗುವೇ ಮಾರ್ಕಾಂಡೇಯ. ಬೆಳೆಯುತ್ತಾ ಬಂದಂತೆ ಮಾರ್ಕಾಂಡೇಯನು ವೇದ, ಶಾಸ್ತ್ರ, ಪುರಾಣಗಳಲ್ಲಿ ಆಳವಾದ ಜ್ಞಾನವನ್ನು ಪಡೆದನು. ಅವನ ಮುಖದಲ್ಲಿ ದೈವಿಕ ತೇಜಸ್ಸು ಮತ್ತು ಶಿವಭಕ್ತಿ ತುಂಬಿತ್ತು. ಆದರೆ ಮೃಕಂಡು ದಂಪತಿಗಳ ಮನಸ್ಸಿನಲ್ಲಿ ಮಗನ ಆಯುಷ್ಯದ ಚಿಂತೆ ಹುದುಗಿತ್ತು. ಮಾರ್ಕಾಂಡೇಯನು 16ನೇ ವಯಸ್ಸಿಗೆ ಕಾಲಿಟ್ಟ ದಿನ. ಆ ದಿನ ಮೃಕಂಡು ಮತ್ತು ಮರುದ್ವತಿಯ ದುಃಖದ ಕಟ್ಟೆ ಒಡೆಯಿತು. ಅವರ ದುಃಖವನ್ನು ಕಂಡ ಮಾರ್ಕಾಂಡೇಯನು ಸತ್ಯವನ್ನು ತಿಳಿದು ಒಂದು ಕ್ಷಣವೂ ವಿಚಲಿತನಾಗಲಿಲ್ಲ. ತನ್ನ ಪೋಷಕರಿಗೆ ಸಾಂತ್ವನ ಹೇಳಿ, ಜೀವ ಕೊಟ್ಟಾತನೇ ರಕ್ಷಿಸುವನು, ನನಗೆ ಯಾವ ಭಯವೂ ಇಲ್ಲ ಎಂದು ಹೇಳಿ ತಕ್ಷಣವೇ ಅವನು ಪವಿತ್ರವಾದ ಕದಳಿ ವೃಕ್ಷದ ಕೆಳಗೆ ಸ್ಥಾಪಿಸಿದ್ದ ಪೂಜನೀಯ ಶಿವಲಿಂಗದ ಮುಂದೆ ಕುಳಿತು ಬಿಟ್ಟನು. ಅಕಾಲ ಮೃತ್ಯುವನ್ನು ಜಯಿಸುವ ಶಕ್ತಿ ನೀಡುವ ಮೃತ್ಯುಂಜಯ ಮಂತ್ರವನ್ನು ಅತ್ಯಂತ ತೀವ್ರತೆಯಿಂದ ಪಠಿಸುತ್ತಾ ಆತ ಶಿವನ ಧ್ಯಾನದಲ್ಲಿ ಲೀನನಾದನು. ಅವನ ಭಕ್ತಿಯ ತೀವ್ರತೆಗೆ ಸಮಸ್ತ ಬ್ರಹ್ಮಾಂಡವೇ ನಡುಗಿತು. ಮಾರ್ಕಾಂಡೇಯನಿಗೆ ವಿಧಿಸಿದ ಕಾಲ ಮುಗಿಯಿತು. ಅವನ ಪ್ರಾಣವನ್ನು ಕೊಂಡೊಯ್ಯಲು ಕಾಲನಿಗೆ ಅಧಿಪತಿಯಾದ ಯಮಧರ್ಮರಾಯನು ಭಯಂಕರ ರೂಪದಲ್ಲಿ ಪ್ರತ್ಯಕ್ಷನಾದ. ಆತನ ಕರಾಳವಾದ ಕೋಣದ ಸದ್ದು ಇಡೀ ವಾತಾವರಣವನ್ನೇ ತಲ್ಲಣಗೊಳಿಸಿತು. ಕೈಯಲ್ಲಿ ಕರಾಳ ಪಾಶವನ್ನು ಹಿಡಿದು ಯಮನು ಮಾರ್ಕಾಂಡೇಯನ ಬಳಿಗೆ ಬಂದು, ಬಾಲಕ, ನಿನ್ನ ಅವಧಿ ಮುಗಿದಿದೆ, ವಿರೋಧವಿಲ್ಲದೆ ನನ್ನೊಂದಿಗೆ ಬಾ ಎಂದು ಗರ್ಜಿಸಿದನು. ಆದರೆ ಶಿವಭಕ್ತಿಯಲ್ಲಿ ತಲ್ಲೀನನಾಗಿದ್ದ ಮಾರ್ಕಾಂಡೇಯನು ಯಮನ ಮಾತನ್ನು ಕೇಳಲಿಲ್ಲ. ಬದಲಿಗೆ ಶಿವಲಿಂಗವನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿಕೊಂಡು ಧ್ಯಾನದಲ್ಲಿ ಮುಂದುವರೆದನು. ಯಮನಿಗೆ ಕೋಪದ ಕಟ್ಟೆಯೊಡೆಯಿತು. ಆತ ತನ್ನ ಭೀಕರ ಪಾಶವನ್ನು ಬೀಸಿದನು. ಆ ಪಾಶವು ಮಾರ್ಕಾಂಡೇಯನನ್ನು ಮಾತ್ರವಲ್ಲದೆ ಅವನು ಅಪ್ಪಿಕೊಂಡಿದ್ದ ಪವಿತ್ರ ಶಿವಲಿಂಗವನ್ನು ಸುತ್ತಿಕೊಂಡಿತು. ಇದು ಶಿವನಿಗೆ ಮಾಡಿದ ನೇರ ಅಪಮಾನವಾಗಿತ್ತು. ತನ್ನ ಭಕ್ತನ ರಕ್ಷಣೆಗಾಗಿ ಮತ್ತು ತನ್ನ ಲಿಂಗಕ್ಕೆ ಆದ ಅಪಮಾನಕ್ಕಾಗಿ ಶಿವಲಿಂಗದಿಂದ ತ್ರಿಶೂಲಧಾರಿಯಾದ ಅಗ್ನಿ ಜ್ವಾಲೆಯಂತೆ ಪ್ರಜ್ವಲಿಸುವ ಮೃತ್ಯುಂಜಯ ರೂಪದಲ್ಲಿ ಪರಶಿವನು ಭೀಕರವಾಗಿ ಪ್ರತ್ಯಕ್ಷನಾದನು. ಕೋಪಾಗ್ನಿಯಿಂದ ಕೆರಳಿದ ಶಿವನು ಯಮನತ್ತ ನೋಡಿ, ನನ್ನ ಭಕ್ತಿಯಲ್ಲಿ ತಲ್ಲೀನನಾದ ನನ್ನ ಭಕ್ತನನ್ನು ಪಾಶದಿಂದ ಕಟ್ಟಲು ನಿನಗೆಷ್ಟು ಧೈರ್ಯ ಎಂದು ಸಿಡಿಲಿನಂತಹ ಧ್ವನಿಯಲ್ಲಿ ಗರ್ಜಿಸಿ ತನ್ನ ಪಾದದಿಂದ ಯಮನಿಗೆ ಭಾರೀ ಪ್ರಹಾರ ನೀಡಿದನು. ಯಮನು ಆ ಪ್ರಹಾರಕ್ಕೆ ನೆಲಕ್ಕುರುಳಿ ಪ್ರಜ್ಞೆ ತಪ್ಪಿದನು.
ಆ ಕ್ಷಣದಲ್ಲಿ ಭೂಮಿಯ ಮೇಲೆ ಮರಣವೇ ನಿಂತು ಹೋಯಿತು. ಜಗತ್ತಿನ ಸಮತೋಲನ ಕಳೆದು ಹೋಯಿತು. ಸಮಸ್ತ ದೇವತೆಗಳು ಶಿವನ ಬಳಿ ಬಂದು ಯಮನನ್ನು ಕ್ಷಮಿಸಿ ಅವನಿಗೆ ಮತ್ತೆ ಜೀವ ನೀಡುವಂತೆ ಪ್ರಾರ್ಥಿಸಿದರು. ಶಿವನು ಶಾಂತನಾದನು. ಯಮನಿಗೆ ಪುನಃ ಪ್ರಜ್ಞೆ ಬಂದಿತು. ಯಮನು ಶಿವನಿಗೆ ಕೈ ಮುಗಿದು, ಓ ಮಹಾದೇವಾ, ನೀನೇ ಕಾಲಾತೀತನು, ನಿಮ್ಮ ಇಚ್ಛೆಯೇ ನನ್ನ ಕರ್ತವ್ಯ ಎಂದು ವಿನಮ್ರನಾದನು. ಶಿವನು ಮಾರ್ಕಾಂಡೇಯನನ್ನು ತಬ್ಬಿಕೊಂಡು, ನನ್ನ ಪ್ರೀತಿಯ ಭಕ್ತನೇ, ನಿನ್ನ ಅಚಲ ನಿಷ್ಕಲ್ಮಶ ಭಕ್ತಿಯಿಂದ ನೀನು ಕಾಲನನ್ನೇ ಜಯಿಸಿದ್ದೀಯ. ಇಂದಿನಿಂದ ನೀನು ಚಿರಂಜೀವಿಯಾಗಿರು. ನಿನ್ನನ್ನು ಮುಟ್ಟುವ ಶಕ್ತಿ ಕಾಲನಿಗಾಗಲಿ ಯಮನಿಗಾಗಲಿ ಇರುವುದಿಲ್ಲ ಎಂದು ವರವಿತ್ತನು. ಹೀಗೆ ಪರಮ ಭಕ್ತ ಮಾರ್ಕಾಂಡೇಯನು ತನ್ನ ಅಸಾಮಾನ್ಯ ಭಕ್ತಿಯ ಬಲದಿಂದ ಅಕಾಲ ಮರಣವನ್ನೇ ಗೆದ್ದು ಚಿರಂಜೀವಿಯಾದನು. ಕಥೆಯ ನೀತಿ ಅತ್ಯಂತ ಸ್ಪಷ್ಟ. ಬದುಕಿನ ಅವಧಿ ಮುಖ್ಯವಲ್ಲ, ಬದುಕಿನ ಸಾರ್ಥಕತೆ ಮುಖ್ಯ. ನಮ್ಮಲ್ಲಿ ಅಚಲವಾದ ನಂಬಿಕೆ, ಪ್ರಾಮಾಣಿಕ ಭಕ್ತಿ ಮತ್ತು ಸದ್ಗುಣಗಳಿದ್ದರೆ ಪ್ರಪಂಚದ ಯಾವುದೇ ಶಕ್ತಿಯೂ ನಮ್ಮ ಉದ್ದೇಶವನ್ನು ಅಡ್ಡಿಪಡಿಸಲಾರದು. ಭಕ್ತಿಯ ಶಕ್ತಿಯು ಕಾಲ, ಮೃತ್ಯು ಸೇರಿದಂತೆ ಎಲ್ಲವನ್ನ ಮೀರಿದ್ದು. ಈ ಕಥೆಯು ಇಂದಿಗೂ ಸತ್ಯದ ಮಾರ್ಗ ಮತ್ತು ಭಕ್ತಿಯ ಮಹತ್ವವನ್ನು ಸಾರುತ್ತಾ ಕಾಲಾತೀತವಾಗಿ ನಮ್ಮ ನಡುವೆ ಉಳಿದಿದೆ. ನಿಮಗೆ ಈ ಕಥನ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅಮ್ಮನ ಧ್ವನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.